ನಮಸ್ಕಾರ ಸರ್. ನಮಸ್ಕಾರ. ರೈತರ ಹೆಸರು ಸ್ಟಾನಿ ಬ್ರಿಟೋ ಅಂತ ಹೇಳಿ ನಾಗನಹಳ್ಳಿ ತಾಲೂಕ್ ಪಂಚಾಯತಿ ಮೆಂಬರು. ಎಚ್ ಡಿ ಕೋಟೆ ನಾಗನಹಳ್ಳಿ ತಾಲೂಕ್ ಪಂಚಾಯತಿ ಮೆಂಬರು ಸ್ಟಾನಿ ಬ್ರಿಟೋ ಅಂತ ಹೇಳಿ. ಚಾಮರಾಜಪೇಟೆ ತಾಲೂಕ್ ಪಂಚಾಯತ್. ನಮಸ್ಕಾರ ಸರ್. ನಮಸ್ಕಾರ. ಈಗ ನಿಮ್ದು ಒಟ್ಟು ಎಷ್ಟು ಬಳ್ಳಿ ಇದೆ ಸರ್ ಮೆಣಸು? ಸರ್ ಇಲ್ಲಿ 190 ಬಳ್ಳಿ ಇದೆ. 190 ಬಳ್ಳಿ. 90 ಬಳ್ಳಿ. ಹೌದು. ಎಷ್ಟು ವರ್ಷ ಆಯ್ತು ಹಾಕಿ? ಸರ್ ಇದು ಹಾಕಿ ಈಗ 6 ಇಯರ್ಸ್. ಬಹುತೇಕ ಈಗ ಮೆಣಸು ಬೆಳೆಗಾರರೆಲ್ಲ ತುಂಬಾ ಕೊಳೆ ರೋಗ ಬಿಲ್ಟ್ ನ ಫೇಸ್ ಮಾಡ್ತಾ ಇದಾರೆ. ಮೆಣಸು ಬಳ್ಳಿನ ತುಂಬಾ ಲಾಸ್ ಮಾಡ್ಕೋತಾ ಇದಾರೆ. ಹೌದೌದು. ಈಗ ನೀವೇನ್ ಬಾಟಿ ಇರ್ದಿದ್ದೀರಲ್ಲ ಸರ್, ಇದು ಯಾವ್ಯಾವ ರೀತಿ ಅಪ್ಲಿಕೇಶನ್ ಮಾಡ್ತಾ ಇದ್ದಾರೆ? ಗ್ರೀನ್ ಪ್ಲಾನೆಟ್ ಅಲ್ಲಿ ಕೊಳೆ ರೋಗ ಇದ್ದೇ ಇದೆ ಸರ್. ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ, ಕೊಳೆ ರೋಗ ಇರುತ್ತೆ. ಬಟ್ ಕೊಳೆ ರೋಗಕ್ಕೆ ಏನ್ ಮಾಡಿದೆ, ನಮ್ಮ ಸ್ನೇಹಿತರದ್ದು ರಮೇಶ್ ಅವರು ಒಂದ್ಸಲ ಫೋನ್ ಮಾಡಿದಾಗ ಈ ತರ ಹೇಳ್ಕೊಟ್ಟಿದ್ರು ಅಷ್ಟೇ. ಬಟ್ ನಾನೇ ವಾಲಂಟ್ರಿ ಆಗಿ ಟ್ರೈನಿಂಗ್ ಎಲ್ಲ ಅಟೆಂಡ್ ಮಾಡಿದ ನಂತರ ಫಂಗೈಟ್ ಅಂತ ಇದೆ. ಫಂಗೈಟ್ ನಾನು ಬೇರೆ ಬೇರೆ ಕಾಂಬಿನೇಷನ್ ಮಾಡ್ಬೇಕು ಮಾಡ್ಲಿಲ್ಲ. ಫಂಗೈಟ್ ಅಂತ 2 ಗಿಡ ಸಾಯ್ತಾ ಇರೋ ಗಿಡ ಕರೆಕ್ಟ್ ಒಂದು ಡ್ರಮ್ಗೆ ಅರ್ಧ ಲೀಟರ್ ಹಾಕಿದ್ದೆ ಸರ್ ಅಷ್ಟೇ. ಇಲ್ಲ ಅಥವಾ ಒಂದು ಕ್ಯಾನ್ಗೆ 40 ml, ಒಂದು 5 ml ಗಮ್ಮು ಸ್ಪೆಷಲ್ 90 ಹಾಕೊಂಡು ಹೊಡೆದಿದ್ದೆ ಸರ್. ಅದು ಹೊಡೆದ್ಬಿಟ್ಟಾಗ ಏನಾಗ್ಬಿಡುತ್ತೆ ಅಂತ ಹೇಳಿ ಫುಲ್ ಡೆಡ್ ಆಗಿತ್ತು ಗಿಡ. ಬಟ್ ಇವತ್ತು ಅದೇನೆ 100% ರಿಸಲ್ಟ್ ಕೊಟ್ಟಿದೆ ನನಗೆ. 100% ವಿಲ್ಡ್ ಕಂಟ್ರೋಲ್ ಆಗಿದೆ. ಕೊಳೆ ರೋಗ ಎಲೆಗಳು ಉದುರೋದೆಲ್ಲ ನಿಂತೋಗಿದೆ. ಹೊಸ ಚಿಗುರು ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ. ಈಗ ಬಿಫೋರ್ ಫೀಡಿಂಗ್ ಈಗ ನೀವು ಕಟಾವ್ ಆದ್ಮೇಲೆ ಏನೇನು ಅಪ್ಲಿಕೇಶನ್ ಮಾಡ್ತೀರಾ? ಅಪ್ಲಿಕೇಶನ್ ಅಂತ ಹೇಳಿದ್ರೆ ನಾನು ಈಗ ಭೂಮಿ ಪವರ್ ಒಂದು 150 ml ಹಾಕ್ತೀನಿ ಸರ್. 150 ಗ್ರಾಮ್ ಭೂಮಿ ಪವರ್, 1 ಲೀಟರ್ ಬ್ಲೂಮು, 1 ಲೀಟರ್ ನೈಟ್ರಕಿಂಗು, 1 ಲೀಟರ್ ಪ್ರೀಮಿಯಮ್. ಈ 3 ಒಂದು ಡ್ರಮ್ಗೆ 200 ಲೀಟರ್ ನೀರಿಗೆ ಹಾಕೊಂಡು ಒಂದು ಗಿಡಕ್ಕೆ 3 ಲೀಟರ್ ಅಂತ ಉಯ್ತೀನಿ. ಟ್ರಂಚಿಂಗ್ ಮಾಡ್ತೀನಿ. ಇದುವರೆಗೂ 6 ವರ್ಷ ಒಂದು ಚೂರು ಗೊಬ್ಬರ ಗ್ರೀನ್ ಪ್ಲಾನೆಟ್ ಬಿಟ್ರೆ ಬರೀ ಯಾವ್ದು ನಾನು ಸೋಕ್ಸಿಲ್ಲ. ದನಿ ಗೊಬ್ಬರ ಪ್ರತಿ ಒಂದು ವರ್ಷಕ್ಕೆ 5 kg ಕೊಡ್ತೀನಿ. 5 kg ಫರ್ ಪ್ಲಾಂಟ್. ಅದು 5 kg ಜಾಸ್ತಿ. ಎಷ್ಟು ಪ್ಲಾಂಟ್ ಇದೆ ಒಟ್ಟು? ಸರ್ 190 ಪ್ಲಾಂಟ್ ಇದೆ. 190 ಪ್ಲಾಂಟ್. ಈಗ ನೀವು ಗ್ರೀನ್ ಪ್ಲಾಂಟ್ ಏನ್ ಟೆಕ್ನಾಲಜಿ ಬಳಕೆ ಮಾಡಿದ್ರೆ ಉತ್ಪನ್ನಗಳು ಕಳೆದ 2-3 ವರ್ಷದಿಂದ ರೆಗ್ಯುಲರ್ ಆಗಿ ಬಳಕೆ. ಹೌದು. ಈಗ ನೀವು ಒಂದ್ಸತಿ ಏನೋ ಟೆಸ್ಟಿಂಗ್ ಏನೋ ಕೊಟ್ಟಿದ್ರಿ? ಟೆಸ್ಟಿಂಗ್ ಕೊಟ್ಟಿದ್ದೆ. ಮೆಣಸು ಬಳ್ಳಿ ಏನು ನನ್ನ ಫ್ರೆಂಡ್ಗೆ ಮೆಣಸು ಬಳ್ಳಿದು ಕಾಳು ಒಣಗಿಸಿ ಡ್ರೈ ಮಾಡಿ ಕ್ಲೀನ್ ಆಗಿ ತಗೊಂಡ್ಬಿಟ್ಟು ನಾನು ಒಟ್ಟು ಚೆಕಿಂಗ್ ಅದಕ್ಕೆ ಒಂದು ಲ್ಯಾಬ್ಗೆ ಕೊಟ್ಟಾಗ 100% ರಿಸಲ್ಟ್ ಬಂತು. ಯಾವುದೇ ತರದ ಕೆಮಿಕಲ್ಸ್ ಮಿಕ್ಸ್ ಇಲ್ಲ, ಏನಿಲ್ಲ. ಆದ ತಕ್ಷಣ ನನಗೆ 100% ನನಗೆ ರಿಸಲ್ಟ್ ಕೊಟ್ಟಿದ್ರು ಸರ್ ಅವರು. ತುಂಬಾ ಖುಷಿ ಪಟ್ರು. ಈಗ ನೀವು ಬೇರೆ ಮೆಣಸಿಗೂ ಈಗ ನಿಮ್ ಮೆಣಸಿಗೂ ಏನ್ ಡಿಫ್ರೆನ್ಸ್ ಇದೆ? ಈಗ ಮಾರ್ಕೆಟ್ ನಲ್ಲಿ ಹೋದಾಗ ಕೇಳ್ತಾರೆ ಸರ್ ಕೆಲವರು, ಅದು ಇದು ಮಿಕ್ಸ್ ಮಾಡಿರ್ತಾರೆ. ನನ್ಗೆ ಗೊತ್ತಿಲ್ಲ, ಅದು 82% ಏನೋ ಕೊಟ್ಟಿದ್ರು. ಬಟ್ ನಂದು ಒಬ್ಬಂದೇ 9 ಜನದಲ್ಲಿ ನಂದು ಒಬ್ಬಂದೇ 100% ಇತ್ತು. 100% ಇತ್ತು. ಪ್ಯೂರಿಟಿ ಕ್ವಾಲಿಟಿ. ಮತ್ತೆ ಫ್ಲೇವರ್ ತುಂಬಾ ಚೆನ್ನಾಗಿದೆ. ಫ್ಲೇವರ್ ತುಂಬಾ ಚೆನ್ನಾಗಿದೆ. ಮತ್ತೆ ಸೈಜ್ ಕ್ವಾಲಿಟಿ ಆಗಿದೆ. ಈಗ ಮ್ಯಾಕ್ಸಿಮಮ್ ಈಗ ನೀವು ನೋಡ್ತಾ ಇದೀರಲ್ಲ ಬಳ್ಳಿ, ಇದು ಎಷ್ಟು ಮ್ಯಾಕ್ಸಿಮಮ್ ತೆಗ್ದಿದ್ದೀರಾ? ಮ್ಯಾಕ್ಸಿಮಮ್ ಇದರಿಂದ 10ರಿಂದ 15 ಹಸಿದು ಬಂದ್ಬಿಟ್ಟು ಒಂದು ಮಿನಿಮಮ್ 50 kg ಬಂದಿತ್ತು. 50 kg ಒಂದೇ ಗಿಡದಲ್ಲಿ. ಇದು ಒಂದೇ ಗಿಡದಲ್ಲಿ. ಆ ಒಂದು ಇನ್ನೆಲ್ಲ ಸ್ವಲ್ಪ ಕಡಿಮೆ ಇದೆ. 28ರಿಂದ 30-35 kg ಬರ್ತದೆ ಸರ್. ಒಂದು ಚೀಲ 50 kg ತರಿಸಿದೆ ಹಸಿದು. ಅದೆಲ್ಲ ಬಾಕಿದೆಲ್ಲ ಮಿನಿಮಮ್ ನೀವು ಮ್ಯಾಕ್ಸಿಮಮ್ 10 kg ತೆಗಿಬಹುದು ಸರ್. 10 kg ತೆಗಿಬಹುದು ಡಿಫ್ರೆಂಟ್. ಹೌದು. ಈಗ ನೀವು ವರ್ಷ ಏನು ಈಲ್ಡ್ ಯಾವ ತರ ಇನ್ಕ್ರೀಸ್ ಆಗ್ತದೆ? ಇನ್ಕ್ರೀಸ್ ಅಂತ ಹೇಳಿದ್ರೆ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ತೀವಿ ಸರ್, ಅದು ಎಷ್ಟು ರೆಕ್ಕೆನ ಓಡಿಸ್ತೀವೋ ಆ ರೀತಿಲಿ ನಮ್ಗೆ ಇಂಪ್ರೂವ್ಮೆಂಟ್ ಆಗುತ್ತೆ. ಪ್ರೂನಿಂಗ್ ಅದು ಓಡಿಸೋದು ಇಂಪಾರ್ಟೆಂಟ್. ಯಾವ ತಿಂಗಳಲ್ಲಿ ಮಾಡ್ತೀರಾ? ಇದು ಏಪ್ರಿಲ್ ನಲ್ಲಿ ಮಾಡ್ತೀವಿ ಸರ್. ಏಪ್ರಿಲ್ ನಲ್ಲಿ ಫುಲ್ ಸ್ಪ್ರೇ ಗೊಬ್ಬರ ಎಲ್ಲ ಒಂದು ಮಳೆ ಬಿದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀವಿ. ಸೊ ಈಗ ನೀವೇನು ಮೆಣಸು ಬೆಳೆಗಾರರಿಗೆ ಈ ಟೆಕ್ನಾಲಜಿ ಬಗ್ಗೆ ನಾನು ಹೇಳ್ತೀನಿ ಅವ್ರಿಗೆ, ಗ್ರೀನ್ ಪ್ಲಾನೆಟ್ ಇಂದ ನನಗೆ 100% ರಿಸಲ್ಟ್ ನನಗೆ ನಂಬ್ಕೊಂಡ್ಬಿಟ್ಟಿದೆ. 6 years ಇಂದ ನಾನು ಮೇಂಟೈನ್ ಮಾಡ್ತಾ ಇದೀನಿ. ಫಸ್ಟ್ ನನಗೆ ಅಷ್ಟು ನಂಬಿಕೆ ಇರಲಿಲ್ಲ. ಆಗ್ತಾ ಇದುವರೆಗೂ ನಾನು ಇದು 503 ಗಿಡ ಅಡಕೆ ಗಿಡ ಇದೆ. ಅಡಕೆ ಗಿಡ 5 ವರ್ಷ ಆಗಿದೆ. ಅವತ್ತಿಂದ ಇವತ್ತು ಗ್ರೀನ್ ಪ್ಲಾನೆಟ್ ಬಿಟ್ರೆ ಬೇರೆ ಏನು ಯೂಸ್ ಮಾಡಿಲ್ಲ ಸರ್. ವಿತ್ ದನಿ ಗೊಬ್ಬರ ಅದು ಬಿಟ್ರೆ ಯಾವ್ದೇ ಕೆಮಿಕಲ್ಸ್ ಆಗಲಿ ಒಂದು ಗ್ರಾಮ್ ಒಳಗಡೆ ಹಾಕಿಲ್ಲ ಇದ್ರಿಗೂ. ಆದ್ರೆ ಹೇಳ್ತೀನಿ, ತೆಂಗಿನ ತೋಟದೊಳಗಡೆ ಅಡಕೆ ಗಿಡ ಹಾಕ್ಬಾರ್ದು, ಅಡಕೆ ತೋಟದಲ್ಲಿ ತೆಂಗಿನ ಗಿಡ ಹಾಕ್ಬಾರ್ದು. ಮ್ಯಾಚಿಂಗ್ ಆಗಲ್ಲ. ಯಾವ್ದೊಂದು ಬೆಳೆ ಯೂಕಾಗಿ ಬರಲ್ಲ. ಫುಲ್ ಪ್ರಾಬ್ಲಮ್ ಬರುತ್ತೆ. ನನ್ನ ಅನುಭವ ರೈತರಿಗೆ ಹೇಳೋದು, ಯಾವ್ದೇ ಕಾರಣಕ್ಕೂ ತೆಂಗು ಫುಲ್ ಇದ್ರೆ ಔಟ್ ಸೈಡ್ ಹಾಕೊಳ್ಳಿ, ಫುಲ್ ಅಡಕೆ ಬೆಳೀರಿ. ಅಥವಾ ತೆಂಗು ಫುಲ್ ಒಳಗಡೆ ಹಾಕಲಿ, ಅಡಕೆ ಔಟ್ ಸೈಡ್ಗೆ ಹಾಕಲಿ. ಏನು ಮಾಡ್ಲಿಕ್ಕೆ ಆಗಲ್ಲ. 2 ಯುಕ್ಕಳ ಬೆಳೆಯಕ್ ಆಗಲ್ಲ. ಈಗ ತುಂಬಾ ರಸಗೊಬ್ಬರ ಕೆಮಿಕಲ್ ಬಳಕೆ ಮಾಡಿ ಮಣ್ಣನ್ನು ಫರ್ಟಿಲಿಟಿ ಹಾಳು ಮಾಡ್ಕೊಂಡು ವಿಲ್ಟು ಶಿಲೀಂಧ್ರ ಫಂಗಸ್ ನ ಜಾಸ್ತಿ ಫೇಸ್ ಮಾಡಿ ಗಿಡನೇ ಹಾಳು ಮಾಡ್ಕೊತಾ ಇದ್ದಾರೆ. ನಾನ್ ಕೇಳ್ಪಟ್ಟೆ ಗೋಣಿಕೊಪ್ಪ ಕಡೆ ಎಲ್ಲ ತುಂಬಾ ಮೆಣಸು ಬಳ್ಳಿಗಳೇ ಹೋಗ್ಬಿಟ್ಟ. 100% ಹಾಗಾಗಿ 100% ನೀವು ಒಂದು ಕಾಳು ರಸಗೊಬ್ಬರ ಇಲ್ದಂಗೆ ಕೃಷಿ ಮಾಡ್ತಾ ಇದ್ದೀರಾ. 6 years ಇಂದ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ಮೆಣಸು ತೆಗಿತಾ ಇದ್ದೀರಾ. ಈಗ ಮೆಣಸು ನೋಡೋದಕ್ಕೆ ಆಟೋಮೆಟಿಕ್ ಬೈ ಮಾಡ್ತಾರೆ. ಕ್ವಾಲಿಟಿ ಇದೆ. ಈಗಲೂ ಫ್ರೆಂಡ್ಸ್ ತಗೊಂಡೋಗಿದ್ದಾರೆ.
ತಗೊಂಡಿದ್ದಾರೆ. ಫೋಟೋ ತೆಗ್ದಿದ್ದೀನಿ, ಹೌದು. ಅದನ್ನ ವಿಡಿಯೋ ನಾನು ಆಡ್ ಮಾಡ್ತೀನಿ. ಓಕೆ. ತುಂಬಾ ಧನ್ಯವಾದಗಳು. Thank you. ಬಾಗ್ಲಲ್ಲಿ ತುಂಬಾ ಶುಂಠಿ ಮತ್ತೆ ಬಾಳೆ ಎಲ್ಲ ಬೆಳಿತಾರೆ. Thank you. ಅದಕ್ಕೆ ತುಂಬಾ ಜನಕ್ಕೆ ನೀವು ಭೂಮಿ ಪವರು ಹೌದು. ಪ್ರೋಮೋ ಎಲ್ಲ ಕೊಟ್ಟಿದ್ದೀರಾ. ಹೌದು. ಈಗ 50 kg ಪ್ರೋಮೋ ಪಟಾಸು ಕೂಡ ಲಾಂಚ್ ಆಗಿದೆ. ಹೌದು. ಈಗ ನೀವು ಕೆಮಿಕಲ್ ಪ್ರೋಮೋ ಇದು ಕೆಮಿಕಲ್ DAP ಪಟಾಸ್ ಬದಲು ಗ್ರೀನ್ Green ಬೆಂಡ್ Band use ಆರ್ಗಾನಿಕ್ ಹೌದು. ಪಟಾಸ್ ಸಿಗುತ್ತೆ. ಮಾಡಿ ಅಂತ ಹೇಳ್ತಾ ಇದ್ದೀನಿ ಸರ್. ಬಳಕೆ ಮಾಡಿ, ಬಳಕೆ ಮಾಡಿ. ಒಳ್ಳೇದಾಗ್ಲಿ. ಹೌದು. ಡೋಸೇಜ್ ಎಲ್ಲ ಪ್ಲಾನ್ ಮಾಡಿ ಹಿಂಗ್ ಮಾಡೋಣ. ಓಕೆ. ಸೊ ನಿಮ್ಮ Thank you. ಅನುಭವ ಅನಿಸಿಕೆನ ಹಂಚ್ಕೊಳೋದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದೇ ತರ ಕೃಷಿ ಮಾಡಿ ಮತ್ತೆ ಲಾಭದಾಯಕವಾಗಿ ಮತ್ತೆ ನಿಮ್ಮ ಮಣ್ಣಿನ ಆರೋಗ್ಯ ಕಡೆ ಒತ್ತು ಕೊಡಿ, ಬೆಳೆ ಆರೋಗ್ಯಕರ ಬೆಳೀರಿ. ಧನ್ಯವಾದಗಳು ಶರಣೆ.